ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಸ್ಟಡಿ ಮಾಡುವಂತ ಟಾಪಿಕ್ ಯಾವುದು ಅಂತ ಹೇಳಿದ್ರೆ ಕ್ಯಾಶ್ ಬಜೆಟ್ ಪ್ರಿಪರೇಷನ್. ಈ ಪ್ರಾಬ್ಲಮ್ ಅನ್ನ ಕ್ವೆಶ್ಚನ್ ಬ್ಯಾಂಕ್ ನಿಮ್ಮ ಕೈಗೆ ಸಿಕ್ಕಾಗ ನೀವು ಗಮನಿಸಬಹುದು. ಪೇಜ್ ನಂಬರ್ 108 ನಲ್ಲಿ ಪ್ರಾಬ್ಲಮ್ ನಂಬರ್ 2 ಆಗಿರುತ್ತೆ. ಹೊಸ ಕ್ವೆಶ್ಚನ್ ಬ್ಯಾಂಕಿನ ಪ್ರಕಾರ ಓಲ್ಡ್ ಕ್ವೆಶ್ಚನ್ ಬ್ಯಾಂಕ್ ನಿಮ್ಮ ಹತ್ರ ಇದೆ ಅಂತ ಇದ್ರೆ, ಅಂದ್ರೆ ಇನ್ನು ಫ್ಯೂಚರ್ ಅಲ್ಲಿ ನೀವು ಪರ್ಚೇಸ್ ಮಾಡ್ತೀರಾ ಅಂತ ಇದ್ರೆ, ಹಳೆ ಕ್ವೆಶ್ಚನ್ ಪೇಪರಿನ ಇಯರ್ 2018 ಏಪ್ರಿಲಿನ ಕ್ವೆಶ್ಚನ್ ಪೇಪರಿನಲ್ಲಿ ಇವತ್ತು ಡಿಸ್ಕಸ್ ಮಾಡುವಂತ ಪ್ರಾಬ್ಲಮ್ ಅಲ್ಲಿ ಬಂದಿದೆ. ಸೊ ಅದನ್ನ ನಾವು ಇವಾಗ ನೋಡುವ ಯಾವ ಪ್ರಾಬ್ಲಮ್ ಅಂತ ಹೇಳ್ಬಿಟ್ಟು. ಪ್ರಾಬ್ಲಮ್ ಈ ರೀತಿಯಾಗಿದೆ. ಪ್ರಿಪೇರ್ ಅ ಕ್ಯಾಶ್ ಬಜೆಟ್ ಫ್ರಮ್ ದ ಫಾಲೋವಿಂಗ್ ಪರ್ಟಿಕ್ಯುಲರ್ಸ್. ಸೊ ಹೋದ ಕ್ಲಾಸಿಗೆ ಕಂಪೇರ್ ಮಾಡಿದ್ರೆ ಈ ಕ್ಲಾಸಿನಲ್ಲಿ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತೇವೆ, ಬಟ್ 1 ಮಂತಿಗೆ ಅಲ್ಲ 3 ಮಂತ್ಸಿಗೆ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಸೊ ಇಲ್ಲಿ 3 ಮಂತ್ಸ್ ಅಂತ ಬಂದಾಗ ನಾವು ಎಟ್ ಎ ಟೈಮ್ 3 ಮಂತ್ಸಿನ ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡಬಹುದು, ಬಟ್ ಎಲ್ಲೋ ಒಂದ್ ಕಡೆ ಕನ್ಫ್ಯೂಷನ್ ಕೆಲವರಿಗೆ ಆಗ್ಬೋದು. ಆದ ಕಾರಣ ನಾವು 1 by 1 ಕ್ಯಾಲ್ಕುಲೇಷನ್ ಅನ್ನ ಮಾಡುವ. ಇಲ್ಲಂತ ಇದ್ರೆ ಡೈರೆಕ್ಟ್ ಆಗಿನೂ ಕ್ಯಾಲ್ಕುಲೇಟ್ ಮಾಡಬಹುದು, ಬಟ್ ಸ್ವಲ್ಪ ನಾವು ಅಲ್ಲಿ ಕಾನ್ಸಂಟ್ರೇಟ್ ಮಾಡಬೇಕಾಗುತ್ತೆ. ಸೊ ಈ ಕ್ವೆಶ್ಚನಿನಲ್ಲಿ 3 ಮಂತ್ಸಿಗೆ ಕ್ಯಾಶ್ ಬಜೆಟ್ ಅನ್ನ ಕೇಳಿದ್ದಾರೆ. ಸೊ ಗಮನ ಇಡುವಂತ ವಿಷಯ ಯಾವುದು ಅಂತ ಹೇಳಿದ್ರೆ, ಏಪ್ರಿಲ್ ಮಂತ್ ಅಲ್ಲಿ ಏನಿರುತ್ತೆ ಅಲ್ವಾ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಅದು ಮೇ ಮಂತಿಗೆ ಏನಾಗ್ಬಿಡುತ್ತೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗುತ್ತೆ. ಮತ್ತೆ ಮೇ ಮಂತಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏನಿರುತ್ತೆ ಜೂನಿಗೆ, ನೆಕ್ಸ್ಟ್ ಮಂತಿಗೆ ಜೂನಿಗೆ ಏನಾಗುತ್ತೆ ಅದು ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಅದನ್ನ ನಾವಿಲ್ಲಿ ಗಮನಿಸ್ಕೋಬೇಕಾಗುತ್ತೆ. ಕ್ವೆಶ್ಚನ್ ಅಲ್ಲಿ ಕೊಡ್ಲಿಲ್ಲ ಅಂತ ಇದ್ದಾಗ ಕ್ಯಾಶ್ ಬ್ಯಾಲೆನ್ಸ್ ಇಲ್ವೇ ಇಲ್ಲ ಅಂತ ಹೇಳಿ ನಾವು ಡಿಸೈಡ್ ಮಾಡಬಾರ್ದು. ಸೊ ಇಂಡೈರೆಕ್ಟ್ಲಿ ನಮಗೆ ಕ್ಯಾಶ್ ಬ್ಯಾಲೆನ್ಸಸ್ ಅನ್ನ ಕೊಟ್ಟಿರ್ತಾರೆ. ಸೊ ನಮಗೆ ಫಸ್ಟ್ ಪಾಯಿಂಟಿನಲ್ಲಿ ಮಂತ್ಲಿ ಸೇಲ್ಸ್ ಕೊಟ್ಟಿದ್ದಾರೆ, 4 ಮಂತ್ ಸೇಲ್ಸ್ ಕೊಟ್ಟಿದ್ದಾರೆ, ಮಾರ್ಚ್, ಏಪ್ರಿಲ್, ಮೇ, ಜೂನ್. ಸೊ ಇಲ್ಲಿ ಯಾವ ತಿಂಗಳಿಗೆ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ ಅದನ್ನ ಗಮನದಲ್ಲಿ ಇಟ್ಕೊಂಡು ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ತಾ ಹೋಗ್ಬೇಕಾಗುತ್ತೆ. ಸೊ ಇಲ್ಲಿ ನಮ್ ಕ್ಯಾಶ್ ಬಜೆಟ್ ಏಪ್ರಿಲ್, ಮೇ, ಜೂನ್. ಸೊ ಪಾಯಿಂಟ್ಸ್ ಅನ್ನ ಓದ್ಬೇಕಾದ್ರೆ, ಕ್ವಶನ್ ಅನ್ನ ಓದ್ತಾ ಹೋಗ್ಬೇಕಾದ್ರೆ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಏಪ್ರಿಲ್, ಮೇ, ಜೂನ್ ಅಂತ ನಾವು ಯೋಚನೆ ಮಾಡ್ತಾ ಇರ್ಬೇಕು. ಆಮೇಲೆ ಪಾಯಿಂಟ್ಸ್ ಅನ್ನ ಎಲ್ಲೆಲ್ಲಿ ಲಿಂಕ್ ಆಗುತ್ತೆ ಅದನ್ನ ಗಮನಿಸ್ಕೋಬೇಕು. ಸೆಕೆಂಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ 10% ಆಫ್ ದಿ ಸೇಲ್ಸ್ ಆರ್ ಆನ್ ಕ್ಯಾಶ್ ಅಂಡ್ 90% ಆನ್ ಕ್ರೆಡಿಟ್. ಸೊ ಸೆಕೆಂಡ್ ಪಾಯಿಂಟ್ ಏನ್ ಹೇಳುತ್ತೆ ಅಂತ ಹೇಳಿದ್ರೆ, ಟೋಟಲ್ ಸೇಲ್ಸ್ ಏನಿದೆ ಆ ಟೋಟಲ್ ಎಸ್ಟಿಮೇಟೆಡ್ ಮಂತ್ಲಿ ಸೇಲ್ಸಿನಲ್ಲಿ 10% ಏನಾಗಿರುತ್ತೆ ಕ್ಯಾಶ್ ಸೇಲ್ಸ್ ಮಾತ್ರ ಆಗಿರುತ್ತೆ. ಹಾಗಾದ್ರೆ ಉಳಿದ 90% ಟೋಟಲ್ ಸೇಲ್ಸ್ ಏನಾಗಿರುತ್ತೆ ಕ್ರೆಡಿಟ್ ಸೇಲ್ಸ್. ಸೊ ಅದರಲ್ಲಿ ನಾವು ಕ್ಲಿಯರ್ ಕಟ್ ಆಗಿ ಐಡಿಯಾಸ್ ಅನ್ನ ಕ್ಯಾಲ್ಕುಲೇಷನ್ ಅನ್ನ ಮಾಡಬೇಕಾಗುತ್ತೆ. ಟೋಟಲ್ ಸೇಲ್ಸಿನ 10% ಕ್ಯಾಶ್ ಸೇಲ್ಸ್ ಆಗಿರುತ್ತೆ, 90% ಕ್ರೆಡಿಟ್ ಸೇಲ್ ಆಗಿರುತ್ತೆ. ನಂತರ ಥರ್ಡ್ ಪಾಯಿಂಟಿನಲ್ಲಿ ಆಫ್ ದ ಕ್ರೆಡಿಟ್ ಸೇಲ್ಸ್ 30% realized in the same month, remaining 70% are collected during the following month. ಥರ್ಡ್ ಪಾಯಿಂಟ್ ಅಲ್ಲಿ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ಎಷ್ಟು ಕ್ರೆಡಿಟ್ ಸೇಲ್ಸ್ ಆಗಿದೆ ಟೋಟಲ್ ಆಗಿ ಅದರಲ್ಲಿ 30% ಕ್ರೆಡಿಟ್ ಸೇಲ್ಸ್ ಏನಿದೆ ಅದೇ ತಿಂಗಳಲ್ಲಿ ನಮ್ಗೆ ಹಣ ಸಿಗತ್ತೆ. ರಿಯಲೈಸ್ಡ್ ಇನ್ ದ ಸೇಮ್ ಮಂತ್, ಅಂಡರ್ಲೈನ್ ಮಾಡ್ಕೊಳ್ಳಿ ಸೇಮ್ ಮಂತ್ ಅನ್ನ. ರಿಯಲೈಸ್ಡ್ ಇನ್ ದ ಸೇಮ್ ಮಂತ್ ಅಂತ ಹೇಳಿದ್ರೆ ಅದೇ ತಿಂಗಳ ನಮ್ಗೆ ಕ್ರೆಡಿಟ್ ಸೇಲ್ಸಿನ ಬರ್ಬೇಕಾದಂತ ಹಣ ಸಿಗತ್ತೆ. 30% ಹೇಗೆ ಕ್ಯಾಲ್ಕುಲೇಟ್ ಮಾಡೋದಂದ್ರೆ 90% ಕ್ರೆಡಿಟ್ ಸೇಲ್ಸ್ ಇದೆ ಅಲ್ವಾ, ಅದರ 30% ನಮ್ಗೆ ಅದೇ ತಿಂಗಳಲ್ಲಿ ಸಿಗತ್ತೆ. ರಿಮೈನಿಂಗ್ 70%, ಸೊ 100 ಅಲ್ಲಿ 30 ಹೋದ್ರೆ ಇನ್ನು ಉಳಿಯೋದು 70. ಸೊ ಉಳಿದಂತ 70% ಕ್ರೆಡಿಟ್ ಸೇಲ್ಸಿನ ಹಣ ಯಾವಾಗ ಕಲೆಕ್ಟ್ ಆಗುತ್ತೆ ಅಂದ್ರೆ, ಅಂಡರ್ಲೈನ್ ಮಾಡ್ಕೊಳ್ಳಿ ಫಾಲೋಯಿಂಗ್ ಮಂತ್. ಫಾಲೋಯಿಂಗ್ ಮಂತ್ ಅಂಡರ್ಲೈನ್ ಮಾಡಿ. ಫಾಲೋಯಿಂಗ್ ಮಂತ್ ಅಂತ ಹೇಳಿದ್ರು ಒಂದೇನೆ, ನೆಕ್ಸ್ಟ್ ಮಂತ್ ಅಂತ ಹೇಳಿದ್ರು ಒಂದೇನೆ. ಸೊ ಟೋಟಲ್ ಕ್ರೆಡಿಟ್ ಸೇಲ್ಸ್ ಅಲ್ಲಿ 70% ಹಣ ಏನಾಗಿರುತ್ತೆ ಅದು ನಮ್ಗೆ ನೆಕ್ಸ್ಟ್ ಮಂತ್ ಅಲ್ಲಿ ಕಲೆಕ್ಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಫೋರ್ತ್ ಪಾಯಿಂಟ್, ಪರ್ಚೇಸಸ್ ಆರ್ ಎಸ್ಟಿಮೇಟೆಡ್ ಟು ಬಿ 55% ಆಫ್ ದ ನೆಕ್ಸ್ಟ್ ಮಂತ್ ಸೇಲ್. ಇಲ್ಲೇನ್ ಹೇಳ್ತಾರೆ, ಪರ್ಚೇಸಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಏನ್ ನಾವು ಪರ್ಚೇಸ್ ಮಾಡ್ತೇವೆ ಅದು 55% ಆಫ್ ದ ನೆಕ್ಸ್ಟ್ ಮಂತ್ ಸೇಲ್ಸ್, ಅಂದ್ರೆ ಮುಂದಿನ ತಿಂಗಳಲ್ಲಿ ಎಷ್ಟು
ಸೇಲ್ಸ್ ಆಗಿರುತ್ತೆ ಅಂದ್ರೆ ಫಸ್ಟ್ ಪಾಯಿಂಟ್ ಅಲ್ಲಿ ನಮಗೆ ಸೇಲ್ಸ್ ಕೊಟ್ಟಿದ್ದಾರೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅನ್ನ ಫಸ್ಟ್ ಪಾಯಿಂಟ್ ಅಲ್ಲಿ ನಮಗೆ ಇಲ್ಲಿ ಸೇಲ್ಸಿನ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಆ ಸೇಲ್ಸ್ ಏನಿರುತ್ತಲ್ವಾ ಆ ಟೋಟಲ್ ಸೇಲ್ಸಿನಲ್ಲಿ 55% ಮಾತ್ರ ಏನಾಗಿರುತ್ತೆ ಪರ್ಚೇಸಸ್ ಆಗಿರುತ್ತೆ. ಸೊ ಅದು ನಮಗೆ 55% ಏನು ಪರ್ಚೇಸ್ ಮಾಡಿರ್ತೇವೆ ಅದರ ಪೇಮೆಂಟ್ ಅನ್ನ ನೆಕ್ಸ್ಟ್ ಮಂತ್ ಮಾಡ್ತೇವೆ ಅಂತ ಹೇಳಿದ್ದೇವೆ ಆಯ್ತಾ. ನೆಕ್ಸ್ಟ್ ಮಂತ್ ಅಂತ ಅಂಡರ್ಲೈನ್ ಮಾಡ್ಕೊಳ್ಳಿ. 5th ಪಾಯಿಂಟ್ ಅಲ್ಲಿ ಪೇಮೆಂಟ್ ಫಾರ್ ಪರ್ಚೇಸಸ್ ಆರ್ ಮೇಡ್ ಇನ್ ದ ಫಾಲೋವಿಂಗ್ ಮಂತ್. ಪರ್ಚೇಸಸ್ ಅಂಡರ್ಲೈನ್ ಮಾಡ್ಕೊಳ್ಳಿ. ಏನು ರಾ ಮಟೀರಿಯಲ್ಸ್ ಪರ್ಚೇಸ್ ಮಾಡ್ತೇವೆ ಅದರ ಪೇಮೆಂಟ್ ಯಾವಾಗ ಮಾಡ್ತೇವೆ ಅಂತ ಹೇಳಿದ್ರೆ ದೇ ಆರ್ ಮೇಡ್ ಇನ್ ದ ಫಾಲೋವಿಂಗ್ ಮಂತ್. ಅಂಡರ್ಲೈನ್ ಫಾಲೋವಿಂಗ್ ಮಂತ್. ಫಾಲೋವಿಂಗ್ ಮಂತ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಅಲ್ಲಿ ನಾವು ಪರ್ಚೇಸಸ್ ಅನ್ನ ಪೇಮೆಂಟ್ ಮಾಡ್ತೇವೆ. ಸೊ ಇಲ್ಲಿ ನಿಮಗೆ ಸ್ವಲ್ಪ ಕನ್ಫ್ಯೂಷನ್ ಈಗ ಆಗ್ತಾ ಇರಬಹುದು, ಸೇಮ್ ಮಂತ್ ಅಂತಾರೆ ನೆಕ್ಸ್ಟ್ ಮಂತ್ ಅಂತ ಹೇಳ್ತಾರೆ. ಸೊ ಅದು ವರ್ಕಿಂಗ್ ನೋಟಿಗೆ ಹೋದಾಗ ಕ್ಲಿಯರ್ ಕಟ್ ಆಗುತ್ತೆ. 6th ಪಾಯಿಂಟ್ ದ ಕಂಪನಿ ಎಸ್ಟಿಮೇಟ್ ದ ಫಾಲೋವಿಂಗ್ ಪೇಮೆಂಟ್ಸ್. ಸೊ ಬರೀ ಪರ್ಚೇಸಸ್ ಅನ್ನ ಮಾತ್ರ ಅಲ್ಲಿ ಪೇಮೆಂಟ್ ಮಾಡ್ತಾ ಇಲ್ಲ, ಇನ್ನಿತರೆ ಫಾಲೋವಿಂಗ್ ಪೇಮೆಂಟ್ಸ್ ಇದೆ. ಹಾಗಾದ್ರೆ ಯಾವ್ಯಾವ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಪೇಮೆಂಟ್ ಅನ್ನ ಮಾಡಿದ್ದಾರೆ? ಒಂದು ಸ್ಯಾಲರೀಸ್ ಪೇಮೆಂಟ್ ಮಾಡಿದ್ದಾರೆ. ಎಷ್ಟು ಅಂತ ಹೇಳಿದ್ರೆ 1,54,500 ಪರ್ ಮಂತ್. ಸೊ ಪ್ರತಿ ತಿಂಗಳ ಸ್ಯಾಲರಿಗೋಸ್ಕರನೇ 1,54,500 ಅಮೌಂಟ್ ಅನ್ನ ಪೇಮೆಂಟ್ ಮಾಡ್ತಾರೆ ಪ್ರತಿ ತಿಂಗಳ. ಅಂದ್ರೆ ಅದೇ ತಿಂಗಳಲ್ಲಿ ಪೇಮೆಂಟ್ ಮಾಡ್ತಾರೆ. ಪೇಮೆಂಟ್ ಅನ್ನ ಅವರು ನೆಕ್ಸ್ಟ್ ಮಂತಿಗೆ ಮಾಡೋದು ಅದೇನು ಹೇಳಲಿಲ್ಲ. ಯಾವುದೇ ಇನ್ಫಾರ್ಮೇಶನ್ ನೆಕ್ಸ್ಟ್ ಮಂತ್ ಅಥವಾ ಸೇಮ್ ಮಂತ್ ಬಗ್ಗೆ ಏನು ಇನ್ಫಾರ್ಮೇಶನ್ ಇಲ್ಲ ಅಂತ ಇದ್ರೆ ಅಲ್ಲಿ ಅಸಂಪ್ಷನ್ ಮಾಡಬೇಕಾಗುತ್ತೆ. ಸ್ಯಾಲರೀಸ್ ಆರ್ ಪೇಡ್ ಇನ್ ದ ರೆಸ್ಪೆಕ್ಟಿವ್ ಮಂತ್. ಆ ತಿಂಗಳಲ್ಲಿ ಆ ಪೇಮೆಂಟ್ ಅನ್ನ ಮಾಡ್ತಾರೆ. ರೆಂಟ್ ಹೇಳಿದ್ದಾರೆ 17,000 ಪರ್ ಮಂತ್. ಸೊ ಮಾರ್ಚ್ ಏಪ್ರಿಲ್ ಮೇ ಜೂನ್ ಎಲ್ಲ ತಿಂಗಳುಗಳಲ್ಲಿ ರೆಂಟ್ ಏನಿದೆ 17,000 ಅದನ್ನ ಆ ತಿಂಗಳು ಪೇಮೆಂಟ್ ಮಾಡ್ತಾ ಇದ್ದಾರೆ. ಇನ್ನಿತರೆ ಮಿಸಲೇನಿಯಸ್ ಎಕ್ಸ್ಪೆಂಡಿಚರ್ ಇದೆ. ಅದರ್ ಎಕ್ಸ್ಪೆನ್ಸಸ್ ₹7,000 ಪರ್ ಮಂತ್ ಅಂತ ಹೇಳಿದ್ದಾರೆ. ಸೊ ಪ್ರತಿ ತಿಂಗಳಲ್ಲಿ ಅಂದ್ರೆ ಏನು ನಾವು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇದೆಯಲ್ಲ ಏಪ್ರಿಲ್ ಮೇ ಜೂನ್ ಆ ಕ್ಯಾಶ್ ಬಜೆಟಿನಲ್ಲಿ 7,000 ಅದರ್ ಎಕ್ಸ್ಪೆನ್ಸಸ್ ಅಂತ ತೋರಿಸ್ಬೇಕಾಗುತ್ತೆ. ಡಿವಿಡೆಂಡ್ ಪೇಮೆಂಟ್ ₹81,000 ಇನ್ ದ ಮಂತ್ ಆಫ್ ಮಾರ್ಚ್. ಅಂದ್ರೆ ಡಿವಿಡೆಂಟ್ ಅನ್ನ ಪೇ ಮಾಡಿದ್ದಾರೆ. ಯಾವ ತಿಂಗಳಲ್ಲಿ ಮಾಡಿದ್ದಾರೆ? ಮಾರ್ಚ್. ಸೊ ಅದನ್ನ ಇಗ್ನೋರ್ ಮಾಡ್ಬೇಕು, ನೆಗ್ಲೆಕ್ಟ್ ಮಾಡಬೇಕು. ಎಲ್ಲೂ ಅದನ್ನ ತೋರಿಸೋ ಹಾಗೆ ಇಲ್ಲ ಕ್ಯಾಲ್ಕುಲೇಷನ್ ಪಾರ್ಟಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಪೇಮೆಂಟ್ ಆಗಿದ್ದು ಮಾರ್ಚಿನಲ್ಲಿ. ಸೊ ಮಾರ್ಚಿಗೆ ನಾವು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಅದನ್ನ ಇಗ್ನೋರ್ ಮಾಡಬೇಕು. ಈ ಪೇಮೆಂಟ್ ಫಾರ್ ಪರ್ಚೇಸಿಂಗ್ ಆಫ್ ಇಕ್ವಿಪ್ಮೆಂಟ್ ಆಫ್ 70,000 ಇನ್ ಮೇ. ಸೊ ಮೇ ಮಂತ್ ಅಲ್ಲಿ ಇಕ್ವಿಪ್ಮೆಂಟ್ ಅನ್ನ ಪರ್ಚೇಸ್ ಮಾಡಿದ್ದಾರೆ, ಕ್ಯಾಶ್ ಅನ್ನ ಪೇಮೆಂಟ್ ಮಾಡಿದ್ದಾರೆ. ಎಷ್ಟು ಅಂತ ಹೇಳಿದ್ರೆ 70,000. ಸೊ ಮೇ ಮಂತಿನ ಕ್ಯಾಶ್ ಬಜೆಟಿನಲ್ಲಿ 70,000 ಕ್ಯಾಶ್ ಪೇಮೆಂಟ್ ಅಂತ ಹೇಳಿ ತೋರಿಸ್ಬೇಕಾಗುತ್ತೆ. ಇವಾಗ ಸೊಲ್ಯೂಷನ್ ಪಾರ್ಟಿಗೆ ಹೋಗುವ. ಇದು ಸೊಲ್ಯೂಷನ್ ಪಾರ್ಟ್. ಇಲ್ಲಿ ಸೊಲ್ಯೂಷನ್ ಅಲ್ಲಿ ಫಸ್ಟ್ ನಾವು ಯಾವ ಕಂಪನಿಯ ಹೆಸರನ್ನ ಕೊಟ್ಟಿರ್ತಾರೆ, ರೂಪಾ ಲಿಮಿಟೆಡ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ರೂಪಾ ಲಿಮಿಟೆಡ್ ಇಯರ್ 2017 ಇದೆ ಮತ್ತೆ 3 ಮಂತ್ಸ್ ಹೇಳಿದ್ದಾರೆ. ಸೊ ಸೊಲ್ಯೂಷನ್ ಅಲ್ಲಿ ಸಹ ನಾವು ರೂಪಾ ಲಿಮಿಟೆಡ್ ಅಂತ ಬರೀಬೇಕು. ಇದೆಲ್ಲ ಕ್ಯಾಪಿಟಲ್ ಆಗ್ಬೇಕು ಆಕ್ಚುಲಿ. ರೂಪಾ ಲಿಮಿಟೆಡ್ ಕ್ಯಾಶ್ ಬಜೆಟ್ ಫಾರ್ ದ ಪೀರಿಯಡ್ ಆಫ್ 3 ಮಂತ್ಸ್. ಎಲ್ಲಿಂದ ಎಲ್ಲಿಗೆ ಅಂದ್ರೆ ಏಪ್ರಿಲ್ ಟು ಜೂನ್, ಏಪ್ರಿಲ್ ಮೇ ಜೂನ್. ಸೊ 3 ಮಂತ್ಸಿನ ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ಲಿಕ್ಕೆ ಹೇಳಿದ್ದಾರೆ. ಸೊ ಫಾರ್ಮ್ಯಾಟ್ ನಮಗೆ ಗೊತ್ತಿದೆ, 4 ಸ್ಟೆಪ್ಸ್ ಬರುತ್ತೆ. 4 ಸ್ಟೆಪ್ಸ್ ಅಂದ್ರೆ ಫಸ್ಟ್ ಸ್ಟೆಪ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್, ಸೆಕೆಂಡ್ ಸ್ಟೆಪ್ ಆಡ್ ಕ್ಯಾಶ್ ರಿಸಿಟ್ಸ್ ಮೈನಸ್ ಕ್ಯಾಶ್ ಪೇಮೆಂಟ್. ಆನ್ಸರ್ ಏನ್ ಬರುತ್ತೆ? 4th ಸ್ಟೆಪ್ಪಿನಲ್ಲಿ ಅದು ನಮ್ಮ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಆಗಿರುತ್ತೆ. ಅಲ್ಲಿಗೆ ಕ್ಯಾಶ್ ಬಜೆಟ್ ಪ್ರಿಪ್ರೇಷನ್ ಕಂಪ್ಲೀಟ್ ಆಗುತ್ತೆ. ಸೊ ಕ್ವೆಶ್ಚನ್ ಅನ್ನ ನಾವು ಗಮನಿಸಿದಾಗ ಇಲ್ಲೆಲ್ಲೂ ನಮಗೆ ಓಪನಿಂಗ್ ಕ್ಯಾಶ್ ಬ್ಯಾಲೆನ್ಸಸ್ ಎಲ್ಲೂ ಮೆನ್ಷನ್ ಮಾಡಿಲ್ಲ ಆಯ್ತಾ. ಯಾವ ತಿಂಗಳ ಓಪನಿಂಗ್ ಬ್ಯಾಲೆನ್ಸ್ ಆಗಲಿ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ನಮಗೆ ಕೊಡಲಿಲ್ಲ. ಸೊ ಸೊಲ್ಯೂಷನ್ಗೆ ಬಂದಾಗ 4 ಕಾಲಮ್ ಅನ್ನು ಡ್ರಾ ಮಾಡಬೇಕು. ಪರ್ಟಿಕ್ಯುಲರ್ಸ್, ಏಪ್ರಿಲ್, ಮೇ ಮತ್ತೆ ಜೂನ್. ಸೊ ಪರ್ಟಿಕ್ಯುಲರ್ ಕಾಲಮ್ ಅಲ್ಲಿ ಫಸ್ಟ್ ಸ್ಟೆಪ್ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್. ಸೊ ಏಪ್ರಿಲ್ ಮಂತಿನ ಓಪನಿಂಗ್ ಬ್ಯಾಲೆನ್ಸ್ ಕ್ಯಾಶ್ ನಮಗೆ ಕೊಡಲಿಲ್ಲ. ಸೊ ಅದನ್ನ ಅಸ್ಯೂಮ್ ಮಾಡ್ಲಿಕ್ಕಾಗಲ್ಲ, ಗೆಸ್ ಮಾಡ್ಲಿಕ್ಕಾಗಲ್ಲ. ಸೊ ನಿಲ್ ಅಂತ ಬರಿಬೇಕು ಅಥವಾ 0 ಅಂತ ಬರೆದ್ರೆ
ಆಗುತ್ತೆ. ಸೆಕೆಂಡ್ ಸ್ಟೆಪ್ ಏನಿದೆ, ಕ್ಯಾಶ್ ರಿಸೀಟ್ಸ್. ಕ್ಯಾಶ್ ರಿಸೀಟ್ಸ್ ಅಲ್ಲಿ ಕ್ಯಾಶ್ ಸೇಲ್ಸ್ ಮತ್ತೆ ರಿಸೀಟ್ಸ್ ಫ್ರಮ್ ಡೆಟರ್ಸ್. ಸೊ ಕ್ಯಾಶ್ ಸೇಲ್ಸ್ ಅಂತ ಬಂದಾಗ ಇಲ್ಲಿ ಕ್ಯಾಶ್ ಸೇಲ್ಸ್ ಅಂತ ಬಂದಾಗ ಇಲ್ಲಿ ನಮಗೆ ಇನ್ಫಾರ್ಮೇಶನ್ ಅನ್ನ ಕ್ವಶನ್ ಅಲ್ಲಿ ಕೊಟ್ಟಿದ್ದಾರೆ. 10% ಆಫ್ ಸೇಲ್ಸ್ ಆರ್ ಆನ್ ಕ್ಯಾಶ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ 10% ಕ್ಯಾಶ್ ಸೇಲ್ಸ್ ಅಂತ ಹೇಳಿ ಕನ್ಸಿಡರ್ ಮಾಡಬೇಕಾಗುತ್ತೆ. ಸೊ ಕ್ಯಾಶ್ ಸೇಲ್ಸ್ ಇಲ್ಲಿ ನೋಡಿ, ನಾವು ಏಪ್ರಿಲ್ ಮೇ ಜೂನಿಗೆ ಪ್ರಿಪೇರ್ ಮಾಡ್ತಾ ಇದ್ದೇವೆ. ಏಪ್ರಿಲ್ ತಿಂಗಳಲ್ಲಿ 5 lakh ಕ್ಯಾಶ್ ಇದೆ, ಸೇಲ್ಸ್ ಇದೆ. ಆ 5 lakh ಅಲ್ಲಿ 10% ಏನಾಗುತ್ತೆ, ಅದು ಕ್ಯಾಶ್ ಸೇಲ್ಸ್ ಅಂತ ಹೇಳಿದ್ದಾರೆ. ಸೊ 5 lakhನ 10% 50,000 ಆಗುತ್ತೆ. 50,000 ಆಯ್ತಾ. ಅದಾದ್ಮೇಲೆ ಮೇ ಮಂತ್ 5,50,000. 5,50,000 10% ಮಾತ್ರ ಕ್ಯಾಶ್ ಸೇಲ್ಸ್. ನೋಡಿ, ಸೇಲ್ಸ್ ಆರ್ ಆನ್ ಕ್ಯಾಶ್ ಅಂತ ಕೊಟ್ಟಿದ್ದಾರೆ. ಸೊ ಕ್ಯಾಶ್ ಸೇಲ್ಸ್ 10%. ಸೊ 5,50,000 10% 55,000 ಆಗುತ್ತೆ. ಸೊ ಅದು ಇಲ್ಲಿ ಮೇ ಮಂತ್ ಅಲ್ಲಿ ಹೋಗ್ಬಿಟ್ಟು ಅಮೌಂಟ್ ಕಾಲಮ್ ಅಲ್ಲಿ ಬರೀತೇವೆ. ನೆಕ್ಸ್ಟ್ ಜೂನ್ ಮಂತಿನ ಸೇಲ್ಸ್. ಸೊ ಜೂನ್ ಅಂತ ಬಂದಾಗ 6,20,000 ಅಂತ ಕೊಟ್ಟಿದ್ದಾರೆ. ಅದರ 10% ಎಷ್ಟಾಗುತ್ತೆ, 62,000. ಸೊ ಇಲ್ಲಿ ಜೂನ್ ಮಂತಿಗೆ ಹೋಗ್ಬಿಟ್ಟು 62,000. ನೆಕ್ಸ್ಟ್ ಇವಾಗ ರಿಸೀಟ್ಸ್ ಫ್ರಮ್ ಡೆಟರ್ಸ್. ಸೊ ವರ್ಕಿಂಗ್ ನೋಟಿಗೆ ಹೋಗ್ಬೇಕು. ಅದಕ್ಕಿಂತ ಮುಂಚೆ ನಾವು ಕ್ವಶನ್ ಅಲ್ಲಿ ಇರುವ ಪಾಯಿಂಟ್ ಅನ್ನು ಗಮನಿಸ್ಕೊಳ್ಳುವ. 90% ಆನ್ ಕ್ರೆಡಿಟ್. ಎಷ್ಟು ಸೇಲ್ಸ್ ಆಗಿದೆ ಏಪ್ರಿಲ್ ಮೇ ಜೂನ್ ಮತ್ತೆ ಮಾರ್ಚು ಸಹ, ಅದರಲ್ಲಿ 90% ಏನಾಗಿರುತ್ತೆ, ಕ್ರೆಡಿಟ್ ಸೇಲ್ಸ್ ಆಗಿರುತ್ತೆ. ಅದರಲ್ಲಿ 90% ಅಲ್ಲಿ ಮತ್ತೆ 30% ಏನಾಗುತ್ತೆ, ಅದೇ ತಿಂಗಳಲ್ಲಿ ಹಣ ನಮಗೆ ಸಿಗುತ್ತೆ, ಡೆಟರ್ಸ್ ಹಣವನ್ನ ಕೊಡ್ತಾರೆ. ಮತ್ತೆ ಉಳಿದ 70% ಏನಾಗಿರುತ್ತೆ, ನಮಗೆ ಮುಂದಿನ ತಿಂಗಳಲ್ಲಿ ನಮಗೆ ಹಣ ಸಿಗುತ್ತೆ. ಇಲ್ಲಿಗೆ ಬರುವ ವರ್ಕಿಂಗ್ ನೋಟ್ ಫಾರ್ ಕ್ಯಾಶ್ ಸೇಲ್ಸ್ ಕಲೆಕ್ಷನ್ ಫ್ರಮ್ ಡೆಟರ್ಸ್. ವರ್ಕಿಂಗ್ ನೋಟ್ ಫಾರ್ ಸೇಲ್ಸ್ ಕಲೆಕ್ಷನ್, ಕ್ಯಾಶ್ ಅಲ್ಲ, ಇದು ತಪ್ಪಾಗಿದೆ. ಸೊ ನೀವು ಅದನ್ನ ವರ್ಕಿಂಗ್ ನೋಟ್ ಕಲೆಕ್ಷನ್ ಫ್ರಮ್ ಡೆಟರ್ಸ್ ಅಂತ ಹೇಳಿ ಬರ್ಕೊಳ್ಳಿ. ಕ್ಯಾಶ್ ಸೇಲ್ಸ್ ಅನ್ನ ಕಟ್ ಮಾಡಿ, ಆಯ್ತಾ, ಅದು ಮಿಸ್ಟೇಕ್ ಆಗಿದೆ. ಸೊ ಮಾರ್ಚ್ ಮಂತಿನ ಸೇಲ್ಸ್ ಅನ್ನ ನಾವು ಗಮನಿಸ್ಕೊಳ್ಳುವ. ಮಾರ್ಚ್ ಮಂತ್ ಅಲ್ಲಿ ಟೋಟಲ್ ಸೇಲ್ಸ್ 5,40,000. ಇಲ್ಲಿ ನೋಡಿ, ಮಾರ್ಚ್ ಮಂತ್ ಆಕ್ಚುಯಲ್ ಸೇಲ್ ಆಗಿದ್ದು 5,40,000. ಸೊ ಅದರಲ್ಲಿ 90% ಮಾತ್ರ ಕ್ರೆಡಿಟ್ ಸೇಲ್ ಅಂತ ಹೇಳಿದ್ದಾರೆ. ಈಗ ನಾವು ಕ್ರೆಡಿಟ್ ಸೇಲ್ ಕ್ಯಾಲ್ಕುಲೇಷನ್ ಮಾಡ್ತಾ ಇದ್ದೀವಿ. 5,40,000 ಮಾರ್ಚ್ ಮಂತ್ ಅಲ್ಲಿ ಟೋಟಲ್ ಸೇಲ್ಸ್ ಆಗಿದೆ. ಅದರ 10% ಕ್ಯಾಶ್ ಸೇಲ್ಸ್ ನಾವಾಗಲೇ ರೆಕಾರ್ಡ್ ಮಾಡಿದ್ವಿ. ಇನ್ನು 90% ಏನಿದೆ, 5,40,000 90% 4,86,000 ಆಗುತ್ತೆ. ಮತ್ತೆ ಇನ್ನೊಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ, ಆಫ್ ದ ಕ್ರೆಡಿಟ್ ಸೇಲ್ಸ್, ಎಷ್ಟು ಟೋಟಲ್ ಕ್ರೆಡಿಟ್ ಸೇಲ್ಸ್ ಇದೆ ಅದರಲ್ಲಿ 30% ಹಣ ಏನಿದೆ ನಮಗೆ ಸೇಮ್ ಮಂತ್ ಅಲ್ಲಿ ರಿಸೀವ್ ಆಗುತ್ತೆ. ಸೊ ಇಲ್ಲಿ ಟೋಟಲ್ ಕ್ರೆಡಿಟ್ ಸೇಲ್ 4,86,000 ಇದೆ, ಆಯ್ತಾ. ಸೊ 4,86,000 30% ಏನಿದೆ ಸೇಮ್ ಮಂತ್ ರಿಸೀವ್ ಆಗುತ್ತೆ. ಇಲ್ಲಿ ಸೇಮ್ ಮಂತ್ ಅಂತ ಹೇಳಿದ್ರೆ ಅದೇ ತಿಂಗಳ ಅಂದ್ರೆ ಇಲ್ಲಿ ನಾವು ಯಾವ ತಿಂಗಳು ತಗೊಳ್ತಾ ಇದ್ದೇವೆ, ಮಾರ್ಚ್. ಸೊ ಮಾರ್ಚ್ ಮಂತಿಗೆ ಟೋಟಲ್ ಕ್ರೆಡಿಟ್ ಸೇಲ್ ಏನಿದೆ ಅಲ್ವಾ 4,86,000, ಅದರ 30% ನಮಗೆ ಮಾರ್ಚ್ ಅಲ್ಲೇ ಹಣ ಸಿಗ್ತಾ ಇದೆ. ಸೊ ಅದನ್ನು ನಾವು ಕ್ಯಾಲ್ಕುಲೇಟ್ ಮಾಡುವಂತ ಅಗತ್ಯ ಇಲ್ಲ. ಯಾಕಂತ ಹೇಳಿದ್ರೆ ಮಾರ್ಚ್ ಮಂತಿಗೆ ನಾವು
ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಕ್ಯಾಲ್ಕುಲೇಟ್ ಮಾಡಿ ನಮ್ಗೆ ಏನು ಪ್ರಯೋಜನ ಇಲ್ಲ. ಸೊ ನೆಕ್ಸ್ಟ್ ನಾವು ಅಡ್ಜಸ್ಟ್ಮೆಂಟಿಗೆ ನೋಡುವ. ಏನು ಹೇಳ್ತಾ ಇದ್ದಾರೆ, ಆಫ್ ದ ಕ್ರೆಡಿಟ್ ಸೇಲ್ಸ್ ಅಂದರೆ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಾಗಿದೆ ಅದರಲ್ಲಿ 70% ಆರ್ ಕಲೆಕ್ಟೆಡ್ ಡ್ಯೂರಿಂಗ್ ದ ಫಾಲೋವಿಂಗ್ ಮಂತ್. ಫಾಲೋವಿಂಗ್ ಮಂತ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್. ಸೊ 70% ಕ್ರೆಡಿಟ್ ಸೇಲ್ಸ್ ನಮಗೆ ಮುಂದಿನ ತಿಂಗಳಲ್ಲಿ ಅದರ ಹಣ ಸಿಗ್ತಾ ಇದೆ. ಇಲ್ಲಿಗೆ ಬಂದಾಗ ನೋಡಿ 70% ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಮಾರ್ಚಿನ ನೆಕ್ಸ್ಟ್ ಮಂತ್ ಯಾವ್ದಾಗ್ತದೆ, ಏಪ್ರಿಲ್. ಸೊ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟಾಗಿದೆ, 4,86,000. ಸೊ 4,86,000 ತಗೊಂಡ್ವಿ, ಅದರ 70% ಏಪ್ರಿಲ್ಗೆ ಹಣ ಸಿಗುತ್ತೆ. ಸೊ 70% ಕ್ಯಾಲ್ಕುಲೇಟ್ ಮಾಡ್ತೇವೆ. ಏಪ್ರಿಲ್ಗೆ ಸಿಗುವಂತ ಹಣ 3,40,200. ಇದನ್ನ ಗಮನಕ್ಕೆ ತಗೋಬೇಕು. ಯಾಕಂತ ಹೇಳಿದ್ರೆ ನಾವು ಏಪ್ರಿಲ್ ಮಂತಿನ ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತಾ ಇದ್ದೇವೆ. ನೆಕ್ಸ್ಟ್ ಈಗ ಮಾರ್ಚ್ ಕಂಪ್ಲೀಟ್ ಆಯ್ತು, ಏಪ್ರಿಲ್ ಮಂತಿನ ಸೇಲ್ಸ್ ತಗೊಳ್ಳುವ ಆಯ್ತಾ. ಇದು ಸಹ ಅಗೇನ್ ಕ್ಯಾಶ್ ಸೇಲ್ಸ್ ಏನಿದೆ ಅದನ್ನ ಕಟ್ ಮಾಡಿ, ಅದು ಕ್ರೆಡಿಟ್ ಸೇಲ್ಸ್ ಅದು ಆಯ್ತಾ. ಸೊ ಈಗ ಏಪ್ರಿಲ್ ಮಂತಿನ ಸೇಲ್ಸ್ ತಗೊಳ್ಳುವ. ಏಪ್ರಿಲ್ ಮಂತ್ಸಿನ ಟೋಟಲ್ ಸೇಲ್ಸ್ ಕ್ವಶನ್ ಅಲ್ಲಿ ನಮ್ಗೆ 5 ಲಕ್ಷ ಕೊಟ್ಟಿದ್ದಾರೆ ನೋಡಿ. ಏಪ್ರಿಲ್ 5 ಲಕ್ಷ ಸೇಲ್ಸ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೇಲ್ಸ್ 5 lakh ಅಂತ ಕೊಟ್ಟಿದ್ದಾರೆ. ಅದರಲ್ಲಿ 10% ಕ್ಯಾಶ್ ಸೇಲ್ಸ್ ಆಗಿರುತ್ತೆ, 90% ಏನು ಕ್ರೆಡಿಟ್ ಸೇಲ್ಸ್. ಸೊ ಇಲ್ಲಿಗೆ ಬಂದಾಗ 5 lakhನ 10% 50,000 ಇದನ್ನ ಈಗಾಗಲೇ ನಾವು ತೋರಿಸಿದ್ದೇವೆ. 5 lakhನ 90% ಕ್ಯಾಲ್ಕುಲೇಟ್ ಮಾಡಿದಾಗ 4,50,000 ಬರುತ್ತೆ. ಸೊ ಈ ಟೋಟಲ್ ಕ್ರೆಡಿಟ್ ಸೇಲ್ಸ್ 4,50,000ನಲ್ಲಿ 30% ಹಣ ನಮಗೆ ಮುಂದಿನ ತಿಂಗಳಲ್ಲಿ ಸಿಗುತ್ತೆ. ಸಾರಿ ಸೇಮ್ ಮಂತ್, ಅದೇ ತಿಂಗಳಲ್ಲಿ ನಮಗೆ ಸಿಗುತ್ತೆ. ಸೇಮ್ ಮಂತ್ ಅಂತ ಇದೆ. ಸೊ ಇಲ್ಲಿ ಯಾವ ಮಂತ್ ನಾವು ತಗೊಂಡಿದ್ದೇವೆ ಕ್ಯಾಲ್ಕುಲೇಷನ್, ಈಗ ಏಪ್ರಿಲ್ಗೆ. ಸೊ ಸೇಮ್ ಮಂತ್ ಅಂತ ಹೇಳಿದ್ರೆ ಏಪ್ರಿಲೇ ಬರ್ತದೆ. ಸೊ ಏಪ್ರಿಲಿನ 30% ಕ್ರೆಡಿಟ್ ಸೇಲ್ ಎಷ್ಟು ಅಂದ್ರೆ, ಟೋಟಲ್ ಕ್ರೆಡಿಟ್ ಸೇಲ್ಸ್ ತಗೊಳ್ಳಿ 4,50,000, ಅದರ 30% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ 1,35,000 ಸಿಗುತ್ತೆ. ಸೊ ಇದನ್ನ ಕ್ಯಾಶ್ ಬಜೆಟ್ ಅಲ್ಲಿ ತೋರಿಸ್ಬೇಕು, ಯಾಕಂದ್ರೆ ಏಪ್ರಿಲ್ ಮಂತಿನ ಕ್ರೆಡಿಟ್ ಸೇಲ್. ನೆಕ್ಸ್ಟ್ ಏನ್ ಹೇಳ್ತಾರೆ ಅಡ್ಜಸ್ಟ್ಮೆಂಟ್ ಅಲ್ಲಿ, ರಿಮೈನಿಂಗ್ 70% ಕಲೆಕ್ಟೆಡ್ ಇನ್ ದ ಫಾಲೋವಿಂಗ್ ಮಂತ್ ಅಂದ್ರೆ ನೆಕ್ಸ್ಟ್ ಮಂತ್. ಸೊ ಇಲ್ಲಿ ಕ್ರೆಡಿಟ್ ಸೇಲ್ 70% ನೆಕ್ಸ್ಟ್ ಮಂತ್ ಅಂತ ಇದೆ. ಸೊ ಏಪ್ರಿಲಿನ ನೆಕ್ಸ್ಟ್ ಮಂತ್ ಯಾವ್ದಾಗುತ್ತೆ, ಮೇ. ಇಲ್ಲಿ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟುಂಟು, 4,50,000. ಸೊ 4,50,000 70% ಕ್ಯಾಲ್ಕುಲೇಟ್ ಮಾಡಿದಾಗ ನಮಗೆ ಸಿಗುವಂತ ಹಣ 3,15,000. ಸೊ ಇದನ್ನ ಕ್ಯಾಶ್ ಬಜೆಟ್ ಅಲ್ಲಿ ಬರಿಬೇಕು. ಯಾಕೆ ಅಂತ ಹೇಳಿದ್ರೆ ಈ ಕ್ರೆಡಿಟ್ ಸೇಲು ಮೇ ಮಂತಿಗೆ ಸಂಬಂಧಪಟ್ಟಿದ್ದು, ಮತ್ತೆ ಮೇ ಮಂತಿಗೆ ನಾವು ಕ್ಯಾಶ್ ಬಜೆಟ್ ಅನ್ನ ಪ್ರಿಪೇರ್ ಮಾಡ್ತೇವೆ. ಈಗ ಸಿ ಅಂತ ಹೇಳಿದ್ರೆ 3ನೇ ತಿಂಗಳಿಗೆ ಹೋಗ್ತಾ ಇದ್ದೇವೆ. ಫಾರ್ ದ ಮಂತ್ ಆಫ್ ಮೇಗೆ ನಾವು ಕ್ರೆಡಿಟ್ ಸೇಲ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೇವೆ. ಸೊ ಟೋಟಲ್ ಸೇಲ್ಸ್ ಎಷ್ಟಾಯ್ತು, 5,50,000. ಸೊ 5,50,000 ಈಸ್ ಟೋಟಲ್ ಸೇಲ್ಸ್. ಅದರಲ್ಲಿ ಮೇ ಮಂತ್ ನೀವು ಕ್ವಶನ್ ನೋಡ್ಬೋದು ನೋಡಿ, ಮೇ ಮಂತಿಗೆ ಸೇಲ್ಸ್ ನಮಗೆ 5,50,000 ಕೊಟ್ಟಿದ್ದಾರೆ. ಸೊ ಅದರಲ್ಲಿ 10% ಏನಾಗುತ್ತೆ, 5,50,000 10% ಕ್ಯಾಶ್ ಸೇಲ್ ಆಗುತ್ತೆ. ಹಾಗಾದ್ರೆ ಉಳಿದ 90% ಏನು, ಕ್ರೆಡಿಟ್ ಸೇಲ್ಸ್. ಸೊ 5,50,000 90% 4,95,000. ಸೊ ಇದು ಟೋಟಲ್ ಕ್ರೆಡಿಟ್ ಸೇಲ್. ಸೊ ಟೋಟಲ್ ಕ್ರೆಡಿಟ್ ಸೇಲ್ ಅಲ್ಲಿ 30% ಹಣ ನಮಗೆ ಅದೇ ಮಂತ್ ಅಲ್ಲಿ ಸಿಗುತ್ತೆ. ಸೊ ಅದೇ ಮಂತ್ ಅಂತ ಹೇಳಿದ್ರೆ ಮೇ. ಸೊ ಮೇ ಮಂತ್ ಅಲ್ಲಿ ನಮಗೆ ಈ 4,95,000 30% ಕ್ಯಾಲ್ಕುಲೇಟ್ ಮಾಡಿದಾಗ 1,48,500 ಬರುತ್ತೆ. ಉಳಿದದ್ದು 70%. ಸೊ 70% ಕ್ರೆಡಿಟ್ ಸೇಲ್ಸ್ ಅಮೌಂಟ್ ನಮಗೆ ನೆಕ್ಸ್ಟ್ ಮಂತ್ ಅಲ್ಲಿ ಸಿಗುತ್ತೆ. ಸೊ ಮೇನ ನೆಕ್ಸ್ಟ್ ಮಂತ್ ಯಾವ್ದಾಗುತ್ತೆ, ಜೂನ್. ಸೊ ಟೋಟಲ್ ಕ್ರೆಡಿಟ್ ಸೇಲ್ 4,95,000, 4,95,000 ಅದರ 70% ಕ್ಯಾಲ್ಕುಲೇಟ್ ಮಾಡಿದಾಗ ಬರುವಂಥದ್ದು 3,46,500. ಸೊ ಇವೆರಡು ಅಮೌಂಟ್ ನಾವು ಕ್ಯಾಶ್ ಬಜೆಟ್ ಅಲ್ಲಿ ಕ್ಯಾಲ್ಕುಲೇಷನ್ ಅಮೌಂಟ್ ಅನ್ನ ಗಮನಕ್ಕೆ ತಗೊಳ್ತೇವೆ. ನೆಕ್ಸ್ಟ್ ಜೂನ್. ಫಾರ್ ದ ಮಂತ್ ಆಫ್ ಜೂನ್, ಸೊ ಟೋಟಲ್ ಸೇಲ್ಸ್ ಕ್ವಶನ್ ಅಲ್ಲಿ ನಮಗೆ 6,20,000 ಕೊಟ್ಟಿದ್ದಾರೆ ನೋಡಿ. ಜೂನು 6,20,000. ಸೇಲ್ಸ್ಗೆ ಏನು ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ ನಮಗೆ,
ಏನು ಟೋಟಲ್ ಸೇಲ್ಸ್ ಆಗಿದೆ ಅದರ 10% ಕ್ಯಾಶ್ ಸೇಲ್ಸ್ ಅಂತ ಹೇಳಿದ್ದಾರೆ. ಸೊ 6,20,000 10% 62,000 ಕ್ಯಾಶ್ ಬಜೆಟಲ್ಲಿ ತೋರಿಸಿದ್ದೇವೆ. ನೆಕ್ಸ್ಟ್ ಏನು ಕ್ರೆಡಿಟ್ ಸೇಲ್ 90% ಉಳಿದದ್ದು. ಸೊ 6,20,000 90% 5,58,000 ಆಗುತ್ತೆ. ಸೊ ಈ ಟೋಟಲ್ ಕ್ರೆಡಿಟ್ ಸೇಲಿನಲ್ಲಿ 30% ಹಣವನ್ನು ನಮಗೆ ಅದೇ ತಿಂಗಳಲ್ಲಿ ಸಿಗುತ್ತೆ. ಸೊ ಟೋಟಲ್ ಕ್ರೆಡಿಟ್ ಸೇಲ್ 5,58,000 ಇಂಟು 30% ಸೇಮ್ ಮಂತಲ್ಲಿ ಸಿಗುತ್ತೆ. ಸೇಮ್ ಮಂತ್ ಅಂದರೆ ಇಲ್ಲಿ ಯಾವ ಮಂತ್ ನಾವು ತೊಗೊಂಡಿದ್ದೀವಿ? ಜೂನ್. ಸೊ ಜೂನ್ ಮಂತಲ್ಲೇ ನಮಗೆ 1,67,400 ರೂಪೀಸ್ ಸಿಗುತ್ತೆ. ಮತ್ತು ಉಳಿದ 70% ಕ್ರೆಡಿಟ್ ಸೇಲ್ಸಿನ ಉಳಿದ 70% ನಮಗೆ ನೆಕ್ಸ್ಟ್ ಮಂತಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ಮಂತ್ ಅಂತ ಹೇಳಿದರೆ ಜುಲೈ. ಜುಲೈ ಹೇಗೆಂದರೆ ಜೂನಿನ ನೆಕ್ಸ್ಟ್ ಮಂತು ಜುಲೈ. ಸೊ ಜುಲೈಗೆ ನಾವು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ, ಆದ ಕಾರಣ ಕ್ಯಾಲ್ಕುಲೇಷನ್ ಮಾಡುವಂಥ 70% ಏನಿದೆ ಅದನ್ನು ಕ್ಯಾಲ್ಕುಲೇಟ್ ಮಾಡುವಂಥ ಅವಶ್ಯಕತೆ ಇಲ್ಲ. ಆಯಿತಾ? ನೆಕ್ಸ್ಟು ಈಗ ಟೋಟಲ್ ಮಾಡುವ. ಏಪ್ರಿಲ್ ಮಂತಲ್ಲಿ ಟೋಟಲ್ ಕ್ರೆಡಿಟ್ ಸೇಲ್ಸ್ ಎಷ್ಟು? ಮೇ ಮಂತಲ್ಲಿ ಮತ್ತು ಜೂನ್ ಮಂತಲ್ಲಿ. ಯಾಕೆ ಮಾರ್ಚ್ ಮತ್ತು ಜುಲೈ ತಗೋಬಾರ್ದು ಅಂತ ಹೇಳಿದರೆ ಆ ತಿಂಗಳಿಗೆ ನಾವು ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ. ಸೊ ಏಪ್ರಿಲಿನ ಕ್ರೆಡಿಟ್ ಸೇಲ್ಸ್ ಆಗೋದು 4,75,200. ಸೊ ಅದು ಹೇಗೆ ಬಂತು? ಪ್ರೀವಿಯಸ್ ವರ್ಕಿಂಗ್ ನೋಟಿಗೆ ಹೋಗುವ, ಏಪ್ರಿಲ್ ಮಂತಿಗೆ ಹೋಗುವ. ನೋಡಿ, ಏಪ್ರಿಲ್ ಮಂತಲ್ಲಿ ಕ್ರೆಡಿಟ್ ಸೇಲ್, ಇಲ್ಲಿ ಏಪ್ರಿಲ್ ಇದೆಯಾ ಇದನ್ನು ಗಮನಿಸ್ಕೋಬೇಕು, ತುಂಬಾ ಇಂಪಾರ್ಟೆಂಟ್. ಏಪ್ರಿಲ್ ಮಂತ್ ಇದೆಯಾ, ಅದರ ಅಮೌಂಟ್ ಎಷ್ಟಿದೆ? 1,35,000. ಇಲ್ಲಿಗೆ ಹೋಗ್ಬಿಟ್ಟು 1,35,000 ಅನ್ನು ಬರ್ತಿದ್ದೇವೆ. ಮತ್ತೆ ಇಲ್ಲಿದೆ ನೋಡಿ ಏಪ್ರಿಲ್, ಎಲ್ಲೆಲ್ಲಿ ಏಪ್ರಿಲ್ ಬರುತ್ತೆ ಅದನ್ನ ಮಾತ್ರ ಆ್ಯಡ್ ಮಾಡಬೇಕು. ಸೊ ಏಪ್ರಿಲ್ ಮಂತಲ್ಲಿ ಇನ್ನೊಂದು ಅಮೌಂಟ್ ಇದೆ ಕ್ರೆಡಿಟ್ ಸೇಲ್ 3,40,200. ಇಲ್ಲಿ ನೋಡಿ 3,40,200 ಇಲ್ಲಿ ತಗೊಂಡು. ಸೊ ಏಪ್ರಿಲ್ ಇರುವಂಥದ್ದನ್ನು ಆ್ಯಡ್ ಮಾಡಿದಾಗ ನಮಗೆ ಏಪ್ರಿಲ್ ಟೋಟಲ್ ಕ್ರೆಡಿಟ್ ಸೇಲ್ಸ್ 4,75,200 ಬರುತ್ತೆ. ಈಗ ಮೇ ಮಂತಿಗೆ ಹೋಗುವ. ಇಲ್ಲಿ ನೋಡಿ ಮೇ ಅಂತ ಬರ್ತದೆ, ಇಲ್ಲಿ ಮೇ ಅಂತ. ಸೊ ಮೇ ಮಂತಿಗೆ ಕ್ರೆಡಿಟ್ ಸೇಲ್ಸು 3,50,000. ಆಮೇಲೆ ಇಲ್ಲಿ ಬರ್ಕೊಂಡ್ವಿ ನಾವು 3,15,000 ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಈಗ ಈ ಅಮೌಂಟು ನೋಡಿ, ಇಲ್ಲಿ ಮೇ ಅಂತ ಇದೆ. ಮೇ ಕ್ರೆಡಿಟ್ ಸೇಲ್ಸು 1,48,500. ಇದನ್ನ ಇಲ್ಲಿ 1,48,500. ಸೊ ಎರಡನ್ನು ಆ್ಯಡ್ ಮಾಡಿದಾಗ 4,63,500. ಸೊ ಕ್ಯಾಶ್ ಬಜೆಟಲ್ಲಿ ಈ ಅಮೌಂಟ್ ಬರೀತೇವೆ, 4,75,200, 4,63,500. ಅದೇ ರೀತಿಯಾಗಿ ಜೂನ್ ಮಂತಿಗೆ ಹೋಗುವ. ಜೂನ್ ಮಂತಿಗೆ ಹೋದಾಗ ಇಲ್ಲಿ ಇದೆ ನೋಡಿ ಜೂನ್. ಸೊ ಜೂನಿಗೆ ಕ್ರೆಡಿಟ್ ಸೇಲು 3,46,500. ಇಲ್ಲಿ ಬರ್ಕೊಂಡ್ವಿ 3,46,500. ಇನ್ನೊಂದು ಕ್ಯಾಶ್ ಸೇಲ್ಸ್ ಇದೆ ಇಲ್ಲಿ ಜೂನ್ ಅಂತ ಹೇಳಿ, ಸಾರಿ ಕ್ರೆಡಿಟ್ ಸೇಲ್ಸ್ ಜೂನ್ ಅಂತ ಹೇಳಿದೆ. ಸೊ ಜೂನ್ 1,67,400. ಸೊ ಅದನ್ನು 1,67,400. ಸೊ ಎರಡನ್ನು ಆ್ಯಡ್ ಮಾಡಿದಾಗ 5,13,900 ಬರುತ್ತೆ, 5,13,900. ಸೊ ಇದನ್ನು ನಾವು ಕ್ಯಾಶ್ ಬಜೆಟಲ್ಲಿ ಈ ಮೂರು ಅಮೌಂಟ್, ಈ ಅಮೌಂಟನ್ನು ಮತ್ತು ಈ ಅಮೌಂಟನ್ನು ಕ್ಯಾಶ್ ಬಜೆಟಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ, ಆ ತಿಂಗಳಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಅದನ್ನು ನಾವು ನೋಡುವ. ಏಪ್ರಿಲ್ 3,75,200, ಮೇ ಬಂದರೆ 4,63,500, ಜೂನ್ ಬಂದಾಗ 5,13,900. ಇಲ್ಲಿ ನೋಡಿ ವರ್ಕಿಂಗ್ ನೋಟಿನ ಫೈನಲ್ ಅಮೌಂಟನ್ನು ನಾವಿಲ್ಲಿ ರೆಕಾರ್ಡ್ ಮಾಡಿದ್ವಿ. ಇದು 4,75,200 ಏಪ್ರಿಲ್ ಮಂತು. ಇದು ಪಾಯಿಂಟ್ ಅಲ್ಲ, ಇದು ಕಾಮ ಆಗಬೇಕು ಆ್ಯಕ್ಚುಲಿ. 4,63,500. ಜೂನ್ ಮಂತಿಗೆ 5,13,900. ಈಗ ಟೋಟಲ್ ಮಾಡ್ಕೋತೇವೆ. ಕ್ಯಾಶ್ ರಿಸೀಟ್ಸನ್ನು ಟೋಟಲ್ ಮಾಡಿದಾಗ 5,25,200 ಬರುತ್ತೆ. ಟೋಟಲ್ ಮಾಡಿದಾಗ ನಮಗೆ 5,25,200. ಇದು ಟೋಟಲ್ ಮಾಡಬಾರ್ದು ಈಗ ಅಮೌಂಟ್. ಇದನ್ನು ಇವಾಗ ಟೋಟಲ್ ಮಾಡ್ಲಿಕ್ಕೆ ಹೋಗಬೇಡಿ, ಯಾಕಂತ ಹೇಳಿದರೆ ಓಪನಿಂಗ್ ಬ್ಯಾಲೆನ್ಸ್ ಇದೆ. ಅದನ್ನು ಹೇಗೆ ಬಂತು ಅಂತ ನಾನು ಆಗಲೇ ಹೇಳಿದ್ದೇನೆ. ಅಂದರೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಏನಿದೆ ಅಲ್ವಾ, ಏಪ್ರಿಲ್ ಮಂತಿನ ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ನೆಕ್ಸ್ಟ್ ಮಂತಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ.
ಅದು ನಾವು ಮತ್ತೆ ಡಿಸ್ಕಸ್ ಮಾಡುವ. ಸೊ ಇಷ್ಟು ಬರ್ದಾಯ್ತಾ. ಇದಾದ್ಮೇಲೆ ಟೋಟಲ್ ಕ್ಯಾಶ್ ರಿಸಿಟ್ಸ್ ಏನಿದೆ ಏಪ್ರಿಲ್ ಮಂತಿನ ಮಾತ್ರ ಆ್ಯಡ್ ಮಾಡಿ, ಮೇ ಜೂನ್ ಆ್ಯಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಆಯಿತಾ. ಸೊ ಏಪ್ರಿಲ್ ಮಂತಿನ ಟೋಟಲ್ ಕ್ಯಾಶ್ ರಿಸಿಟ್ಸ್ ಆ್ಯಡ್ ಮಾಡಿದಾಗ 525, 200 ಬರುತ್ತೆ. ನೆಕ್ಸ್ಟ್ ಪೇಮೆಂಟ್ ಟು ಕ್ರೆಡಿಟರ್ಸ್. ಸೊ ಕ್ರೆಡಿಟರ್ಸಿಗೆ ಸಂಬಂಧಪಟ್ಟ ಹಾಗೆ ಅಡ್ಜಸ್ಟ್ಮೆಂಟನ್ನು ನೋಡುವ. ಏನು ಹೇಳ್ತಾರೆ, ಪರ್ಚೇಸಸ್ ಆರ್ ಎಸ್ಟಿಮೇಟೆಡ್ ಟು ಬಿ 55% ಆಫ್ ದ ನೆಕ್ಸ್ಟ್ ಮಂತ್ ಸೇಲ್ಸ್. ನೆಕ್ಸ್ಟ್ ಮಂತ್ ಸೇಲ್ಸಿನ 55% ಏನಾಗಿರುತ್ತೆ ಪರ್ಚೇಸಸ್. ಅದು ಪೇಮೆಂಟ್ ಫಾರ್ ಪರ್ಚೇಸಸ್ ಆರ್ ಮೇಡ್ ಇನ್ ದ ಫಾಲೋವಿಂಗ್ ಮಂತ್. ಸೊ ಏನು ಪರ್ಚೇಸಸ್ ಇದೆ ಅಲ್ವಾ, ಆ ಪರ್ಚೇಸಸ್ ನೆಕ್ಸ್ಟ್ ಮಂತಿನ ಸೇಲ್ಸಿನ 55% ಆಗಿರುತ್ತೆ. ವರ್ಕಿಂಗ್ ನೋಟಿಗೆ ಹೋಗುವ. ಇಲ್ಲಿ ಪೇಮೆಂಟ್ ಟುವರ್ಡ್ಸ್ ಕ್ರೆಡಿಟ್ ಪರ್ಚೇಸ್ ಏನು ಹೇಳ್ತಾರೆ, ಇಲ್ಲಿ ಕ್ಯಾಶ್ ಪರ್ಚೇಸ್ ಇಲ್ಲ, ಎಲ್ಲ ಪರ್ಚೇಸಸ್ ಏನು ಮಾಡಿದ್ದಾರೆ ಅದು ಕ್ರೆಡಿಟ್ ಪರ್ಚೇಸ್ ಆಗಿದೆ, ಕ್ಯಾಶ್ ಪರ್ಚೇಸಸ್ ಇಲ್ಲವೇ ಇಲ್ಲ. ಸೊ ಏನು ಹೇಳ್ತಾರೆ, ಪರ್ಚೇಸಸ್ ಆರ್ 55% ಆಫ್ ನೆಕ್ಸ್ಟ್ ಮಂತ್ ಸೇಲ್. ಸೊ ನೆಕ್ಸ್ಟ್ ಮಂತ್ ಎಷ್ಟು ಸೇಲ್ ಆಗಿದೆ ಅದರ 55% ಕ್ರೆಡಿಟ್ ಪರ್ಚೇಸಸ್ ಅಂತ ಹೇಳಿದ್ದಾರೆ. ಮತ್ತೆ ಪೇಮೆಂಟ್ ಏನಾಗುತ್ತೆ, ಯಾವ ಮಂತಲ್ಲಿ ಅವ್ರು ಪರ್ಚೇಸ್ ಮಾಡಿರ್ತಾರೆ ಅದರ ನೆಕ್ಸ್ಟ್ ಮಂತಲ್ಲಿ ಪೇಮೆಂಟ್ ಮಾಡ್ತಾರೆ. ನೋಡಿ, ಪೇಮೆಂಟ್ ಫಾರ್ ಪರ್ಚೇಸಸ್ ಆರ್ ಮೇಡ್ ಇನ್ ದ ಫಾಲೋವಿಂಗ್ ಮಂತ್. ಅಂಡರ್ಲೈನ್ ಫಾಲೋವಿಂಗ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್ ಆಯ್ತಾ. ತಗೊಳ್ಬಾರ್ದು, ಎ ಅಂತ ಹೇಳಿ ಬರ್ಕೊಳ್ಳಿ. ಎ ಅಲ್ಲಿ ಪರ್ಚೇಸಸ್ ಫಾರ್ ದ ಮಂತ್ ಆಫ್ ಮಾರ್ಚ್ ಮಂತಲ್ಲಿ ಏನು ಪರ್ಚೇಸಸ್ ಆಗಿದೆ ಅದು ಹೇಗೆ ಕ್ಯಾಲ್ಕುಲೇಷನ್ ಮಾಡೋದಂತ ಹೇಳಿದ್ರೆ 55% ಆಫ್ ನೆಕ್ಸ್ಟ್ ಮಂತ್ ಟೋಟಲ್ ಸೇಲ್ಸ್. ಸೊ ಇಲ್ಲಿ ಮಾರ್ಚಿನ ನೆಕ್ಸ್ಟ್ ಮಂತ್ ಯಾವ್ದು ಬರ್ತದೆ, ಏಪ್ರಿಲ್. ಸೊ ಏಪ್ರಿಲ್ ಮಂತಲ್ಲಿ ಎಷ್ಟು ಟೋಟಲ್ ಸೇಲ್ಸ್ ಆಗಿದೆ ಅದರ 55% ಮಾತ್ರ ಏನಾಗುತ್ತೆ ಇಲ್ಲಿ ಕ್ರೆಡಿಟ್ ಪರ್ಚೇಸ್. ಇನ್ನೊಮ್ಮೆ ನಾನು ರಿಪೀಟ್ ಮಾಡ್ತೇನೆ, ಈ ಪಾಯಿಂಟ್ ನೀವು ಅರ್ಥ ಮಾಡಿಕೊಂಡ್ರೆ ಎಲ್ಲ ಬೇಕಾಗುವಂಥ ತಿಂಗಳ ಪರ್ಚೇಸನ್ನು ನೀವು ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಸುಲಭ ಆಗುತ್ತೆ. ಅಡ್ಜಸ್ಟ್ಮೆಂಟನ್ನು ಸರಿಯಾಗಿ ಗಮನಿಸ್ಕೋಬೇಕಾಗುತ್ತೆ. ಸೊ ಪರ್ಚೇಸಸ್ ಫಾರ್ ದ ಮಂತ್ ಆಫ್ ಮಾರ್ಚಿನ ಪರ್ಚೇಸಸ್ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು, ಈ ಪರ್ಚೇಸಸ್ ಅಲ್ಲಿ ನಿಮಗೆ ಕ್ಯಾಶ್ ಪರ್ಚೇಸ್ ಕ್ರೆಡಿಟ್ ಪರ್ಚೇಸಸ್ ಅಂತ ಇಲ್ಲ. ಏನು ಪರ್ಚೇಸ್ ಮಾಡಿದ್ದಾರೆ ಅದೆಲ್ಲ ಕ್ರೆಡಿಟ್ ಪರ್ಚೇಸಸ್. ಯಾಕೆ ಅಂತ ಹೇಳಿದ್ರೆ ಕ್ಯಾಶ್ ಪರ್ಚೇಸಸ್ ಬಗ್ಗೆ ಮಾಹಿತಿ ಇಲ್ಲ. ಸೊ ಏನು ಪರ್ಚೇಸ್ ಆಗಿದೆ ಮಾರ್ಚ್ ಮಂತಿನಲ್ಲಿ ಅದು ಹೇಗೆ ಅಂತ ಹೇಳಿದ್ರೆ 55% ಆಫ್ ನೆಕ್ಸ್ಟ್ ಮಂತ್ ಟೋಟಲ್ ಸೇಲ್ಸ್. ಸೊ ಮಾರ್ಚಿನ ನೆಕ್ಸ್ಟ್ ಮಂತಿನಲ್ಲಿ ಅಂದರೆ ಏಪ್ರಿಲ್ ಅಲ್ಲಿ ಎಷ್ಟು ಟೋಟಲ್ ಸೇಲ್ಸ್ ಆಗಿದೆ ಅದರ 55% ಅನ್ನು ನಾವು ಕ್ರೆಡಿಟ್ ಪರ್ಚೇಸಸ್ ಅಂತ ಹೇಳ್ತೇವೆ. ಸೊ ಕ್ವಶನ್ಗೆ ಹೋಗ್ಬೇಕು ನೋಡಿ. ಇವಾಗ ಏಪ್ರಿಲ್ ಅಲ್ಲಿ ಆಗಿದ್ದು ಟೋಟಲ್ ಸೇಲ್ಸ್ 5 lakh. ಸೊ ಈ 5 lakh ಅಲ್ಲಿ 55% ಏನಾಗಿರುತ್ತೆ ಅದು ಕ್ರೆಡಿಟ್ ಪರ್ಚೇಸಸ್ ಆಗಿರುತ್ತೆ. 5 lakh ಏನಿದೆ ಏಪ್ರಿಲ್ ಮಂತ್ ಅಲ್ಲಿ ಟೋಟಲ್ ಸೇಲ್ಸ್ ಆಗಿದ್ದು ಅದರ 55% ಕ್ರೆಡಿಟ್ ಪರ್ಚೇಸಸ್ ಆಗಿರುತ್ತೆ. ಈ ಕ್ರೆಡಿಟ್ ಪರ್ಚೇಸಸ್ಸಿನ ಪೇಮೆಂಟ್ ಯಾವಾಗ ಮಾಡ್ತಾರೆ, ನೆಕ್ಸ್ಟ್ ಮಂತ್ ಅಂತ ಇದೆ. ಅಂದ್ರೆ ಕ್ವಶನ್ ಅಲ್ಲಿ ಫಾಲೋವಿಂಗ್ ಮಂತ್ ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಫಾರ್ ಪರ್ಚೇಸಸ್ ಆರ್ ಮೇಡ್ ಇನ್ ದ ಫಾಲೋವಿಂಗ್ ಮಂತ್ ಅಂತ ಹೇಳಿದ್ರೆ ನೆಕ್ಸ್ಟ್ ಮಂತ್. ಸೊ ಇಲ್ಲಿ ನಾವು ಮಾರ್ಚಿಗೆ ಲೆಕ್ಕ ಮಾಡ್ತಾ ಇದ್ದೇವೆ. ಸೊ ಮಾರ್ಚಿನ ನೆಕ್ಸ್ಟ್ ಮಂತ್ ಏನಾಗುತ್ತೆ ಏಪ್ರಿಲ್. ಸೊ ಏಪ್ರಿಲ್ ಅಲ್ಲಿ ನಾವು ಪೇಮೆಂಟ್ ಮಾಡ್ತಾ ಇದ್ದೇವೆ ಪರ್ಚೇಸಸ್ಸಿಗೆ ಸಂಬಂಧಪಟ್ಟಂಥದ್ದು. ಎಷ್ಟು ಅಂತ ಹೇಳಿದ್ರೆ 2,75,000. ಸೊ 2,75,000 ಅನ್ನ ಕ್ಯಾಶ್ ಬಜೆಟ್ ಅಲ್ಲಿ ಬರೀತೇವೆ. ಕ್ರೆಡಿಟ್ ಪರ್ಚೇಸಸ್ 2,75,000 ಯಾವ ತಿಂಗಳದ್ದು ಅಂತ ಹೇಳಿದ್ರೆ ಏಪ್ರಿಲ್. ಇಲ್ಲಿ ನೋಡಿ 2,75,000 ಏಪ್ರಿಲ್ ಮಂತಿಗೆ ಕ್ರೆಡಿಟ್ ಪರ್ಚೇಸಸ್ ಅಂತ ಹೇಳಿ ಬರ್ತಿದ್ದೇವೆ. ನೆಕ್ಸ್ಟ್ ಮಾರ್ಚ್ ಆದ್ಮೇಲೆ ಏಪ್ರಿಲ್ ಮಂತ್. ಸೊ ಏಪ್ರಿಲ್ ಮಂತಿಗೆ ಪರ್ಚೇಸಸ್ ಫಾರ್ ದ ಮಂತ್ ಆಫ್ ಏಪ್ರಿಲ್ ಏನು ಹೇಳ್ತಾರೆ 55% ಆಫ್ ನೆಕ್ಸ್ಟ್ ಮಂತ್ ಟೋಟಲ್ ಸೇಲ್ಸ್. ಸೊ ಏಪ್ರಿಲಿನ ನೆಕ್ಸ್ಟ್ ಮಂತ್ ಯಾವ್ದಾಗುತ್ತೆ ಮೇ ಅಲ್ಲಿ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ನೋಡಬೇಕು ಕ್ವಶನ್ಗೆ ಹೋಗ್ಬಿಟ್ಟು. ಸೊ ಕ್ವಶನ್ ಅಲ್ಲಿ ಮೇಗೆ ಟೋಟಲ್ ಸೇಲ್ಸ್ ಆಗಿದ್ದು 5,55,000. ಸೊ 5,50,000 ಇನ್ನ 55% ಏನಾಗುತ್ತೆ ಇದು ಕ್ರೆಡಿಟ್ ಪರ್ಚೇಸಸ್. ಸೊ ಕ್ರೆಡಿಟ್ ಪರ್ಚೇಸಸ್ ಇನ ಹಣವನ್ನ ನಾವು ಯಾವಾಗ ಪೇಮೆಂಟ್ ಮಾಡ್ತೇವೆ ನೆಕ್ಸ್ಟ್ ಮಂತ್ ಅಂತ ಇದೆ ಅಥವಾ ಫಾಲೋಯಿಂಗ್ ಮಂತ್ ಅಂತ ಇದೆ. ಸೊ ಏಪ್ರಿಲಿನ ನೆಕ್ಸ್ಟ್ ಮಂತ್ ಯಾವ್ದಾಗ್ತದೆ ಮೇ. ಸೊ ಮೇ ಮಂತ್ ಅಲ್ಲಿ ನಾವು ಕ್ಯಾಶ್ ಪೇಮೆಂಟ್ ಮಾಡ್ತಾ ಇದ್ದೇವೆ 3,02,500. ಇದೇ 3,00,000
3,500. ನೆಕ್ಸ್ಟ್ ಮಂತಿಗೆ ಹೋಗಬೇಕು. ಏಪ್ರಿಲಿನ ನೆಕ್ಸ್ಟ್ ಮಂತು ಮೇ. ಸೊ ಪರ್ಚೇಸಸ್, ಇದು ಕ್ರೆಡಿಟ್ ಪರ್ಚೇಸಸ್ ಫಾರ್ ದ ಮಂತ್ ಆಫ್ ಮೇ. ಸೊ ಮೇ ಮಂತಲ್ಲಿ ಪರ್ಚೇಸಸ್ ಹೇಗೆ ಮಾಡಿದ್ದಾರೆ ಅಂದರೆ, ಮುಂದಿನ ತಿಂಗಳದ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ಅದರಲ್ಲಿ 55% ನಾವು ಪರ್ಚೇಸ್ ಮಾಡಿದ್ದೇವೆ. ಸೊ ಮೇ ಮಂತಿನ ನೆಕ್ಸ್ಟ್ ಮಂತ್ ಅಂತ ಹೇಳಿದರೆ ಜೂನ್. ಸೊ ಜೂನಲ್ಲಿ ಟೋಟಲ್ ಸೇಲ್ಸ್ ಎಷ್ಟಾಗಿದೆ ನೋಡಬೇಕು. ಸೊ ಕ್ವಶನಲ್ಲಿ ನಮಗೆ ಜೂನಲ್ಲಿ ಆದಂಥ ಟೋಟಲ್ ಸೇಲ್ಸ್ 6,20,000 ಕೊಟ್ಟಿದ್ದಾರೆ. ಸೊ 6,20,000 ಏನ 55% ನಾವು ಪರ್ಚೇಸಸ್ ಮಾಡಿದ್ದೇವೆ. ಸೊ ಅದು 3,41,000 ಬರುತ್ತೆ. ಸೊ ಈ 3,41,000 ಅಮೌಂಟನ್ನು ಯಾವಾಗ ಕೊಡ್ತಾ ಇದ್ದೇವೆ, ಫಾಲೋಯಿಂಗ್ ಮಂತ್ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ಮಂತ್ ಅಂತ ಹೇಳಿದ್ದಾರೆ. ಸೊ ಮೇನ ನೆಕ್ಸ್ಟ್ ಮಂತ್ ಯಾವ್ದು ಬರ್ತದೆ, ಜೂನ್. ಸೊ ಜೂನಿಗೆ ನಾವು ಪೇಮೆಂಟ್ ಮಾಡಿದ್ದೇವೆ 3,41,000. ಸೊ ಇದನ್ನ ಸ್ಟೇಟ್ಮೆಂಟಲ್ಲಿ ತೋರಿಸ್ಬೇಕು, ಕ್ಯಾಶ್ ಬಜೆಟಲ್ಲಿ ತೋರಿಸ್ಬೇಕಾಗತ್ತೆ. ಏನು 3 ಅಮೌಂಟನ್ನು ಕ್ಯಾಲ್ಕುಲೇಟ್ ಮಾಡಿದ್ದೇವಲ್ವ, ಸೊ ಈ 3 ಅಮೌಂಟ್ ಇಲ್ಲಿ ಬರೀತೆ ನೋಡಿ. ಏಪ್ರಿಲ್ 275, ಮೇ 3,02,500 ಮತ್ತು ಜೂನ್ 3,41,000. ಈ ಅಮೌಂಟ್ ಇದನ್ನ ಟಿಕ್ ಮಾಡ್ಕೊಳ್ಳಿ ಅಥವಾ ರೌಂಡ್ ಅಪ್ ಮಾಡ್ಕೊಳ್ಳಿ, ಇದನ್ನ ಟಿಕ್ ಮಾಡಿ, ಇದನ್ನ ಟಿಕ್ ಮಾಡಿ. ಈ 3 ಅಮೌಂಟ್ ಏನಿದೆ ಅಲ್ವಾ, ಇದು ಈ ಅಮೌಂಟು 3,02,500 ಮತ್ತು 3,41,000. ಈ 3 ಅಮೌಂಟನ್ನು ಕ್ಯಾಶ್ ಬಜೆಟಲ್ಲಿ ನಾವು ರೆಕಾರ್ಡ್ ಮಾಡ್ತೇವೆ. ಸೊ ಇಲ್ಲಿ ನಾವು ಬರೆದ್ವಿ ಪೇಮೆಂಟ್ ಟು ಕ್ರೆಡಿಟರ್ಸ್, ಇಲ್ಲಿ ನಾವು ಬರೆದ್ವಿ ಆಯ್ತಾ 3 ಅಮೌಂಟನ್ನು. ನೆಕ್ಸ್ಟ್ ಸ್ಯಾಲರೀಸ್. ಕ್ವಶನಿಗೆ ಹೋದಾಗ ನಮಗೆ ಸ್ಯಾಲರಿ, ರೆಂಟ್, ಅದರ್ ಎಕ್ಸ್ಪೆನ್ಸಸ್ ಕೊಟ್ಟಿದ್ದಾರೆ ನೋಡಿ. ಸ್ಯಾಲರಿ ಅದೇ ತಿಂಗಳ ಎಷ್ಟು, 1,54,500. ಸೊ ಸ್ಯಾಲರಿ 1,54,500 ಪ್ರತಿ ತಿಂಗಳು ಅಷ್ಟೇ ಸೇಮ್ ಅಮೌಂಟನ್ನು ಆ ತಿಂಗಳ ಅದೇ ತಿಂಗಳಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ. ರೆಂಟ್ ಕ್ವಶನಲ್ಲಿ ಕೊಟ್ಟಿದ್ದಾರೆ 17,000, ಆ ತಿಂಗಳಲ್ಲಿ ರೆಂಟ್ 17,000 ಪೇಮೆಂಟ್ ಮಾಡ್ತಾ ಇದ್ದಾರೆ, ಸೇಮ್ ಮಂತಲ್ಲಿ ಪೇಮೆಂಟ್ ಮಾಡ್ತಾ ಇದ್ದಾರೆ ಅಂತ ಅರ್ಥ. ನೆಕ್ಸ್ಟ್ ರೆಂಟ್ ಆಯಿತು. ಅದರ್ ಎಕ್ಸ್ಪೆನ್ಸಸ್ 7,000 ಅಂತ ಕ್ವಶನಲ್ಲಿ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಅದರ್ ಎಕ್ಸ್ಪೆನ್ಸಸ್ 7,000 ಪರ್ ಮಂತ್. ಪ್ರತಿ ತಿಂಗಳ ಅದರ್ ಎಕ್ಸ್ಪೆನ್ಸಸ್ ಅಂತ 7,000 ಪೇಮೆಂಟ್ ಮಾಡ್ತಾ ಇದ್ದಾರೆ ಆ ತಿಂಗಳಲ್ಲಿ, ಆದ ಕಾರಣ 7,000 ಅಂತ ಹೇಳಿ ರೆಕಾರ್ಡ್ ಮಾಡ್ತೇವೆ. ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್ ಕೊಟ್ಟಿದ್ದಾರೆ. ಡಿವಿಡೆಂಟ್ 81 ಮಾರ್ಚ್ ಅಂತ. ಸೊ ಮಾರ್ಚ್ ಕ್ಯಾಶ್ ಬಜೆಟ್ ಪ್ರಿಪೇರ್ ಮಾಡ್ತಾ ಇಲ್ಲ, ಇಗ್ನೋರ್ ಮಾಡಿ. ನೆಕ್ಸ್ಟ್ ಪೇಮೆಂಟ್ ಫಾರ್ ಪರ್ಚೇಸ್ ಆಫ್ ಇಕ್ವಿಪ್ಮೆಂಟ್ ಮೇ ತಿಂಗಳಲ್ಲಿ 70,000. ಸೊ ಇಲ್ಲಿ ಮೇ ತಿಂಗಳಿಗೆ ಬರಬೇಕು. ಮೇ ತಿಂಗಳಿಗೆ ಬಂದು ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿದ್ರೆ 70,000 ಪೇಮೆಂಟ್ ಮಾಡಿದ್ದಾರೆ. ಸೊ ಅಲ್ಲಿ ಮಾತ್ರ ಇದನ್ನು ರೆಕಾರ್ಡ್ ಮಾಡಬೇಕು. ಸೊ ಏಪ್ರಿಲ್ ಮಂತಲ್ಲಿ ನಾವು ಇಕ್ವಿಪ್ಮೆಂಟ್ ಪರ್ಚೇಸ್ ಮಾಡಿಲ್ಲ, ನಿಲ್ ಅಮೌಂಟ್. ಜೂನ್ ಮಂತಲ್ಲಿ ಸಹ ಪರ್ಚೇಸ್ ಮಾಡಿಲ್ಲ, ನಿಲ್ ಅಮೌಂಟ್. ಸೊ ಅಲ್ಲಿಗೆ ಎಲ್ಲ ಅಡ್ಜಸ್ಟ್ಮೆಂಟ್ ನಾವು ಕನ್ಸಿಡರ್ ಮಾಡಿ ಆಗಿದೆ. ಈಗ ಟೋಟಲ್ ಮಾಡಬೇಕು. ಸೊ ಏಪ್ರಿಲ್ ಮಂತಿಗೆ 1 by 1 ನಾವು ಟೋಟಲ್ ಮಾಡಬೇಕು. 3 ಒಟ್ಟಿಗೆ ಟೋಟಲ್ ಮಾಡಬಾರ್ದು, ಏಪ್ರಿಲ್ ಮಂತಿನ ಟೋಟಲನ್ನು ಕ್ಯಾಲ್ಕುಲೇಟ್ ಮಾಡುವ. ಸೊ ಟೋಟಲ್ ಕ್ಯಾಶ್ ರಿಸೀಟ್ಸನ್ನು ಆ್ಯಡ್ ಮಾಡಿದಾಗ 525,200 ಬರುತ್ತೆ. ಆಮೇಲೆ ಇದಿಷ್ಟು ಏನಿದೆ ಈ ಅಮೌಂಟ್, ಈ 4 ಅಮೌಂಟ್ ಏನಿದೆ ಅಲ್ವಾ, ಈ 4 ಅಮೌಂಟ್ ಕರ್ಸರನ್ನು ಗಮನಿಸ್ಕೊಳ್ಳಿ. ಈ 4 ಅಮೌಂಟನ್ನು ಟೋಟಲ್ ಮಾಡಿದಾಗ ನಮಗೆ ಪೇಮೆಂಟ್ 4,53,500 ಬರುತ್ತೆ. ಸೊ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದರೆ ರಿಸೀಟ್ ಮೈನಸ್ ಪೇಮೆಂಟ್. ಸೊ ರಿಸೀಟ್ಸ್ ಎಷ್ಟಾಗಿದೆ, ಕ್ಯಾಶ್ ರಿಸೀಟ್ಸ್ 5,25,200 ಲೆಸ್ ಮೈನಸ್ 4,53,500 ಮಾಡಿದಾಗ ನಮಗೆ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಸಿಗುತ್ತೆ 71,700. ಸೊ ಏಪ್ರಿಲ್ ಮಂತಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏನಾಗಿರುತ್ತೆ, ಮೇ ಮಂತಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಯಿತು. ಈಗ ಈ 3 ಆ್ಯಡ್ ಮಾಡಿದಾಗ 5,90,200 ಬರುತ್ತೆ. ಮೈನಸ್ ಇದನ್ನು, ಈ ಪೇಮೆಂಟ್ ಎಲ್ಲದನ್ನು 5 ಐಟಮ್ ಪೇಮೆಂಟ್ ಇದೆ, ಈ 5 ಐಟಮ್ ಪೇಮೆಂಟನ್ನು ನೀವು ಟೋಟಲ್ ಮಾಡಿದಾಗ 5,51,000 ಬರುತ್ತೆ. ಸೊ ಕ್ಯಾಶ್ ರಿಸೀಟ್ಸು 5,90,200 ಮೈನಸ್ 5,51,000 ಮಾಡಿದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಫಾರ್ ಮೇ ಮಂತ್ ಸಿಗುತ್ತೆ 39,200. ಸೊ ಮೇ ಮಂತಿನ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ ಏನಿರುತ್ತೆ ಅದು ನೆಕ್ಸ್ಟ್ ಮಂತಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಇಲ್ಲಿ ಬಂತು ನೋಡಿ. ಜೂನ್ ಮಂತಿಗೆ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಕ್ಯಾಶ್ 39,200. ಸೊ ಅದನ್ನು 62,000 ಮತ್ತು ಈ ಅಮೌಂಟನ್ನು ಆ್ಯಡ್ ಮಾಡಿದಾಗ 615,100 ಬರುತ್ತೆ.
ಈಗ ಟೋಟಲ್ ರಿಸೀಟ್ಸ್, ಟೋಟಲ್ ಪೇಮೆಂಟ್ ಏನಿದೆ ಅಲ್ವಾ, ಇದು ಟೋಟಲ್ ರಿಸೀಟ್ಸ್ ಬಂತಿಲ್ಲ ನಮಗೆ ಕ್ಯಾಶ್ ರಿಸೀಟ್ಸ್. ಇವಾಗ ಟೋಟಲ್ ಪೇಮೆಂಟ್, ಈ 4 ಐಟಮ್ ಏನಾಗಿದೆ ಪೇಮೆಂಟ್ ಆಗಿದೆ. ಇದು ಕ್ರೆಡಿಟ್ ಪರ್ಚೇಸಸ್, ಸ್ಯಾಲ್ರಿ, ರೆಂಟ್ ಮತ್ತು ಅದರ್ ಎಕ್ಸ್ಪೆನ್ಸಸ್ ಪೇಮೆಂಟ್ ಆಗಿದೆ. ಅದರ ಟೋಟಲ್ ಮಾಡಿದಾಗ 519,500 ಬರುತ್ತೆ. ಸೊ 6,15,100 ಮೈನಸ್ 5,19,500 ಮಾಡಿದಾಗ ಕ್ಲೋಸಿಂಗ್ ಬ್ಯಾಲೆನ್ಸ್ ಫಾರ್ ದ ಮಂತ್ ಆಫ್ ಜೂನ್, ಕ್ಲೋಸಿಂಗ್ ಕ್ಯಾಶ್ ಬ್ಯಾಲೆನ್ಸ್ ಫಾರ್ ದ ಮಂತ್ ಆಫ್ ಜೂನ್ ಕಮ್ಸ್ ಟು 95,600. ಈ ರೀತಿಯಾಗಿ ಸೊಲ್ಯೂಷನ್ ಅನ್ನ ವರ್ಕೌಟ್ ಮಾಡಬೇಕಾಗುತ್ತೆ. ಮತ್ತೆ ಕೆಲವೊಂದು ನೋಟನ್ನು ಗಮನಿಸ್ಕೋಬೇಕು. ನೋಟ್ಸ್ ಅನ್ನು ಗಮನಿಸ್ಕೊಳ್ಳುವ. ಇದು ನೋಟ್, 2 ನೋಟ್ ಇದೆ. ಆಲ್ ದ ಪೇಮೆಂಟ್ಸ್ ಆರ್ ಮೇಡ್ ಇನ್ ದ ಸೇಮ್ ಮಂತ್. ಸೊ ಸ್ಯಾಲ್ರಿ ಆಗಿರ್ಬೋದು, ರೆಂಟ್ ಆಗಿರ್ಬೋದು, ಅದರ್ ಎಕ್ಸ್ಪೆನ್ಸಸ್ ಆಗಿರ್ಬೋದು, ಅದು ಆ ತಿಂಗಳದಲ್ಲೇ ಪೇಮೆಂಟ್ ಮಾಡಿದ್ದಾರೆ. ಆದ ಕಾರಣ ನಾವು 3 ಮಂತ್ಸಲ್ಲಿಯೂ ಸಹ ಅದನ್ನು ತೋರಿಸಿದ್ದೇವೆ. ಸೆಕೆಂಡ್ ನೋಟ್ ಏನು ಅಂದರೆ ಡಿವಿಡೆಂಡ್ ಪೇಮೆಂಟ್ ಇನ್ ದ ಮಂತ್ ಆಫ್ ಮಾರ್ಚ್, ಸೊ ವಿಲ್ ನಾಟ್ ಅಪಿಯರ್ ಎನಿವೇರ್ ಇನ್ ದ ಸ್ಟೇಟ್ಮೆಂಟ್. ಡಿವಿಡೆಂಟನ್ನು ಮಾರ್ಚ್ ಮಂತಲ್ಲಿ ನಾವು ಪೇಮೆಂಟ್ ಮಾಡಿದ್ದೇವೆ, ಆದ ಕಾರಣ ಅದನ್ನು ಇಲ್ಲೆಲ್ಲೂ ತೋರಿಸುವಂಗಿಲ್ಲ. ಸೊ ಇಟ್ ವಿಲ್ ನಾಟ್ ಅಪಿಯರ್, ಎಲ್ಲೂ ತೋರಿಸೋ ಹಾಗಿಲ್ಲ. ಕಾರಣ ಏನು ಅಂತ ಹೇಳಿದರೆ ಅದು ಮಾರ್ಚ್ ತಿಂಗಳಿಗೆ ಆಗಿದ್ದು, ಮತ್ತು ನಾವಿಲ್ಲಿ ಮಾರ್ಚ್ ಮಂತಿಗೆ ಕ್ಯಾಶ್ ಬಜೆಟನ್ನು ಪ್ರಿಪೇರ್ ಮಾಡ್ತಾ ಇಲ್ಲ. ಥ್ಯಾಂಕ್ ಯು.